ಸ್ವಾಮಿ ಸಮರ್ಥ ಶ್ರೀ ಅಕ್ಕಲ್ಕೋಟ್ ಶ್ರೀ ಸ್ವಾಮಿ ಸಮರ್ಥ ಸೇವಾ ಕನ್ನಡ ಯೂಟ್ಯೂಬ್ ಚಾನಲ್ದಾಗ ಎಲ್ಲರಿಗೂ ಸ್ವಾಗತ. ನಾನು ನಿಮ್ಮ ಪೂಜಾ. ಮೊದಲನೇದಾಗಿ ಎಲ್ಲ ನನ್ನ ಸ್ವಾಮಿ ಕುಟುಂಬದವ್ರಿಗೂ ಶ್ರೀ ಸ್ವಾಮಿ ಸಮರ್ಥ. ನಿಮ್ಮಿಂದ ಇವತ್ತಿನ ಈ ದಿನ ಅತ್ಯಂತ ಆನಂದದಿಂದ ಮತ್ತು ಸ್ವಾಮಿ ಮಹಾರಾಜರ ನಿಮ್ಮೆಲ್ಲ ಒಳ್ಳೆ ಇಚ್ಛೆಗಳನ್ನ ಆದಷ್ಟು ಜಲ್ದಿ ಪೂರ್ಣ ಮಾಡ್ಲತ್ತೇಳಿ ಸ್ವಾಮಿ ಮಹಾರಾಜರ ಚರಣ ಪ್ರಾರ್ಥನೆ ಮಾಡುತ್ತಾ ಇವತ್ತಿನ ಒಂದು ಹೊಸ ವಿಡಿಯೋನ ಆರಂಭ ಮಾಡ್ತಾನೆ. ನಮ್ಮ ಜೀವನದಾಗ ನಾವು ಏನೇ ಸಾಧನೆ ಮಾಡಬೇಕು, ಏನೋ ಒಂದು ಒಳ್ಳೆ ಮಾರ್ಗದಾಗ ನಡಿಬೇಕಂದ್ರೆ ಗುರುವಿನ ಅನುಗ್ರಹ ಇರಬೇಕು. ಗುರು ಇರ್ಬೇಕಂತೇಳಿ ನಾವು ಪ್ರತಿ ಒಬ್ರು ಮಾತಲ್ಲಿ ಕೇಳ್ತೇವೆ. ಗುರುಬಲ ವೀಕ್ ಇತ್ತಂದ್ರೆ ಏನಾಗ್ತೈತಿ, ಗುರುಬಲ ಸ್ಟ್ರಾಂಗ್ ಇತ್ತಂದ್ರೆ ಏನಾಗ್ತೈತಿ, ಇದೆಲ್ಲ ನಾವು ಕೇಳ್ಕೊತ ಬಂದೆವು. ಹಾಗಾಗಿ ಇವತ್ತು ಗುರುವಿನ ಅನುಗ್ರಹ ಅಂದ್ರೆ ಗುರು ಅಂದ್ರೆ ಯಾರ, ಗುರುವಿನ ಅನುಗ್ರಹ ಯಾವ ರೀತಿ ಪಡ್ಕೊ, ಒಂದು ಸಣ್ಣ ಸೇವೆ, ಒಂದು ಸಣ್ಣ ಮಾಹಿತಿಯನ್ನ ಸ್ವಾಮಿ ಕೇಂದ್ರ ವತಿಯಿಂದ ಕೊಟ್ಟಂತ ಮಾಹಿತಿನ ಇವತ್ತು ನಾನು ನಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ವಿಡಿಯೋನ ಕೊನೆ ತನಕ ನೋಡ್ರಿ. ಮೊದಲನೇದಾಗಿ ನೋಡ್ರಿ, ನಮ್ಮ ಸಂಸಾರ ಅಂದ್ಕೂಡ್ಲೆ, ನಮ್ಮ ಮನುಷ್ಯರ ಅಂದ್ಕೂಡ್ಲೆ ನಮ್ಗೆ ಅನೇಕ ಆಸೆಗಳು ಇರ್ತಾವೆ, ಎಲ್ಲ ಇರ್ತಾವೆ. ಆದರೆ ನಾವು ಆ ಆಸೆಗಳನ್ನ ಏನು ಮಿತಿ ಮೀರಂತೂ ಏನು ಮೇಡಲ್ಲ. ನಮ್ಮ ಜೀವನಕ್ಕೆ ಏನು ಬೇಕು ಅದನ್ನು ಮಹಾರಾಜರು ಕೊಡ್ತಿರ್ತಾರೋ. ಅದಕ್ಕೆ ನಾವೆಲ್ಲರೂ ಧನ್ಯವಾದವನ್ನು ಕೃತಜ್ಞತೆಯನ್ನು ಸಲ್ಲಿಸ್ತೇವೆ. ಸ್ವಾಮಿ ಸೇವೆ ಮುಖಾಂತರ ಅವರಿಗೆ ಅದನ್ನು ಸಮರ್ಪಣೆ ಮಾಡ್ತಿರ್ತೇವೆ. ಹಾಗಾಗಿ ನಮ್ಮಿಂದ ಒಳ್ಳೇದಾಗ್ತಿತ್ತು ಅಂದ್ರೆ ಅದನ್ನ ಮಾಡುವಂಥ ಕೆಲಸ, ಅದನ್ನ ಮಾಡಿಸ್ಕೋವಂಥ ಜವಾಬ್ದಾರಿ ಮಹಾರಾಜರು ಮಾಡ್ತಿರ್ತಾರೆ. ಹಾಗಾಗಿ ಯಾವುದೇ ಒಂದು ಕಾರ್ಯವನ್ನು ನೀವು ಒಳ್ಳೆ ಇತರದಿಂದ ಮಾಡ್ರಿ, ಖಂಡಿತ ಮಹಾರಾಜರು ಅದಕ್ಕೆ ಸಾಥ್ ಕೊಡ್ತಾರೋ. ಇನ್ನೊಬ್ರು ಕೆಟ್ಟದ್ದು ಮಾಡೋದ, ಇದು ಮಾಡೋದ ಅದೇನು ಬೇಡ. ನಮ್ಗೆ ನಮ್ಮ ಜೊತೆ ನಾವು ಇನ್ನೊಬ್ಬರನ್ನ ಕರ್ಕೊಂಡು ಹೋಗೋಕೆ ಪ್ರಯತ್ನ ಮಾಡ್ತೀವೋ, ನಮ್ಮ ಜೊತೆ ಇನ್ನೊಬ್ಬರನ್ನ ಬೆಳೆಸೋ ಪ್ರಯತ್ನ ಮಾಡ್ತೀವಿ ಅಂದ್ರೆ ಖಂಡಿತವಾಗಿ ಮಹಾರಾಜರು ನಿಮ್ಮನ್ನ ಯಾವತ್ತೂ ಕೆಳಗಿಳಿಸಿಲ್ಲ, ಯಾವತ್ತೂ ನಿಮ್ಮ ಉಚ್ಚ ಸ್ಥಾನದಾಗ ನಿಮ್ಮನ್ನ ಇಟ್ಟಿರ್ತಾರೆ. ಈ ಒಂದು ವಿಚಾರದಿಂದ ನೀವು ಮುಂದೆ ನಡೆದ್ರಂದ್ರೆ ಖಂಡಿತವಾಗಿ ಮಹಾರಾಜರು ನಿಮ್ಮ ಜೊತೆ ಇರ್ತಾರೋ. ಇದನ್ನ ಹೇಳೋದು ಯಾಕಂದ್ರೆ ಒಂದು ಅನಿಸುತ್ತೆ. ಕೆಲವೊಂದು ಜನ ಕಮೆಂಟ್ ಮಾಡ್ತಿರ್ತೀರಿ, ಅಕ್ಕ ಸ್ವಾಮಿ ಮಹಾರಾಜರ ಹತ್ತಕ್ಕ ಇದು ಬೇಡೋದು ಬೇಡ, ಮೋಕ್ಷನ ಬೇಡೋಣ ಅಂತ. ನಾವೆಲ್ಲರೂ ನಮ್ಮ ಮನುಷ್ಯರ ಜೀವನದ ಅಂತ್ಯ ಮೋಕ್ಷ ಇರ್ತದೆ. ಆದರೆ ನಾವು ಈಗ ಪ್ರಾಪಂಚಿಕ ಜೀವನ ಅಂದ್ಕೂಡಲೇ ಅಲ್ಲೂ ಕೆಲವೊಂದು ಅವಶ್ಯಕತೆಗಳು ಪ್ರತಿಯೊಬ್ಬ ಮನಸ್ಸಿಗೆ ತನ್ನದೇ ಆದ ಕನಸ, ಆಸೆ, ಆಕಾಂಕ್ಷೆಗಳು ಇರ್ತಾವೆ. ಅದನ್ನ ನಾವು ಯಾರ ಹತ್ತಕ್ಕೆ ಬಿಡಬೇಕು, ನನ್ನ ಮಹಾರಾಜರ ಹತ್ತಕ್ಕೆ ಬಿಡಬೇಕು. ಹಾಗಾಗಿ ಇದರಿಂದ ಏನೇ ಹಾರ್ಟ್ ಆಗಿರೋ ಮೊದಲನೇದಾಗಿ ಕ್ಷಮೆ ಇರಲಿ, ನಂಗೆ ಹೇಳ್ಬೇಕು ಅನಿಸ್ತು. ಹಾಗಾಗಿ ಈ ಎಲ್ಲ ಸೇವೆಗಳು ಏನಿದಾವಲ್ಲ, ನಮ್ಮ ಜೀವನದಾಗ ಇರುವಂಥ ಆಸೆ, ಬಯಕೆ ಏನೇ ಇದ್ರೂ ಅದನ್ನು ಪೂರೈಸ್ಕೊಂಥ ಸೇವೆಗಳ ಕೇಂದ್ರ ವತಿಯಿಂದ ಕೊಡ್ತಿರ್ತಾರೆ. ನಾವು ಸ್ವತಃ ಅಂತ ಏನು ಕೊಡಲ್ಲ. ನಾವು ಕೊಡೋದಂದ್ರೆ ಸ್ವಾಮಿ ಸೇವೆ ಮಾಡಿರ್ತ ಇಷ್ಟೇ ಹೇಳಬಲ್ಲೆ. ಹಾಗಾಗಿ ಇವತ್ತು ಗುರುವಿನ ಅನುಗ್ರಹ ಪಡೆಯುವಂಥ ಸೇವೆನೇ ಹೇಳ್ತಾರೆ ನೋಡ್ರಿ. ಗುರುವಿನ ಅನುಗ್ರಹ ಅಂದ್ರೆ ದತ್ತ ಮಹಾರಾಜರು ಅವರ 24 ಗುರುಗಳನ್ನು ಮಾಡಿರ್ತಾರೆ. ಅಂದ್ರೆ ಪ್ರಕೃತಿದಾಗ ಸಿಗುವಂಥ ಪ್ರತಿಯೊಂದು ನೀರ, ಗಾಳಿ ಈ ತತ್ವಗಳಿಂದ ಅವರೇ ಸ್ವತಃ ಅವ್ರನ್ನ ಗುರುವಾಗಿ ಸ್ವೀಕಾರ ಮಾಡಿ ಅದರಿಂದ ಇರುವಂಥ ಭೂಮಿಯಿಂದ ತಾಳ್ಮೆ ಕರಿತಾರೋ, ಗಾಳಿಯಿಂದ ಅಂದ್ರೆ ಈ ಎಲ್ಲ ಆದದ್ದೆಲ್ಲ ಬಿಟ್ಟು ಮುಂದೆ ಹೋಗುವಂಥ ಒಂದು ಇದನ್ನ ಕಲಿತಾರೋ. ಇದೇ ರೀತಿ ದತ್ತ ಮಹಾರಾಜರು ಯಾವ ರೀತಿ 24 ಗುರುಗಳು ಮಾಡಿದಾರಲ್ಲ, ನಾವು ಸರ್ವಸಾಮಾನ್ಯ ಮನುಷ್ಯರು ನಮ್ಮನ್ನ ಜೀವನದಾಗ ಕೈ ಹಿಡಿಸು ನಡೆಸಬೇಕಾದ್ರೆ ಗುರುವಿನ ಅವಶ್ಯಕತೆ ಅಷ್ಟೇ ಐತಿ. ಗುರು ಇಲ್ಲಾದ್ರೆ ನಮ್ಮ ಜೀವನದ ದಿಕ್ಕ ಬದಲಾಯಿಸ್ತೈತಿ, ಜೀವನದ ದಿಕ್ಕ ನಮ್ಗೆ ಅರ್ಥ ಆಗೋಲ್ಲ. ಹಾಗಾಗಿ ಗುರುವಿನ ಅನುಗ್ರಹ ಬೇಕಂದ್ರೆ ನಾವು ಮೊದಲನೇದಾಗಿ ಗುರುವಿನ ಸೇವೆ ಮಾಡಬೇಕು, ಗುರುವಿನ ಮೇಲೆ ಪೂರ್ಣ ವಿಶ್ವಾಸ ಬರಬೇಕು. ಗುರು ನಮಗೋಸ್ಕರ ಏನೇ ಒಂದು ಮಾರ್ಗದರ್ಶನ ಮಾಡ್ರು ಅದು ನನ್ನ ಜೀವನದ ಸರಳ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗ್ತದೆ, ಸತ್ಯ ಮಾರ್ಗದಲ್ಲಿ ನಾನು ಕರ್ಕೊಂಡು ಹೋಗ್ತಾವ ಅನ್ನೋದು ನಂಬಿಕೆ ನಮಗಿರಬೇಕು. ಹಾಗಾಗಿ ನಿಮಗೆ ಯಾವಾಗೂ ಅನಿಸ್ತೈತೆ ನನಗೆ ಗುರುಬಲ ವೈಕೈತಿ, ನನಗೇನೋ ಹಾಕೋದಿ ತ್ರಾಸ, ನಂದು ಏನೂ ಕೆಲಸ ಹಾಕತ್ತಿಲ್ಲ, ಎಲ್ಲ ಕೆಲಸಗಳು ಅಡೆತಡೆಗಳು ಬರ್ತದಾವು, ನನಗೇನು ಸರಿ ಅನ್ಸ್ಕತ್ತಿಲ್ಲ, ಸಮಾಧಾನ ಅನ್ಸ್ಕತ್ತಿಲ್ಲ, ನಾ ಕಂಡಂಥ ಕನಸುಗಳು ನನ್ಸಕತ್ತಿಲ್ಲ, ನಾ ಯಾವ ದಾರ್ಯಾಗ ನಡಿಬೇಕಾದ ದಾರ್ಯಾಗ ನಂಗೆ ನಡಿಕಾಕತ್ತಿಲ್ಲ, ನನಗೆ ಅದೃಷ್ಟ ಅನ್ನೋದ ಅಥವಾ ದೇವರ ಅನುಗ್ರಹ ಅನ್ನೋದು ಆಕತ್ತಿಲ್ಲ ಅನ್ನೋರ ಇವತ್ತು ಹೇಳುವಂಥ ಗುರುಚರಿತ್ರೆ ಅನ್ನೋದು ಅತ್ಯಂತ ಪವಿತ್ರ ಗ್ರಂಥ. ಆ ಗ್ರಂಥ ನೀವೆಲ್ಲರೂ ಓದಬೇಕಾದ್ರೆ ಕೆಲವೊಂದು ನಿಯಮಗಳನ್ನ ಪಾಲನೆ ಮಾಡ್ಬೇಕು. ಆದ್ರೆ ಆ ಗ್ರಂಥದಾಗ ಬರುವಂಥ 2 ಏನು ಅಧ್ಯಾಯಗಳು ಇದಾವಲ್ಲ ಅದನ್ನ ನೀವು ಪ್ರತಿನಿತ್ಯ ಓದ್ತಾ ಬಂದ್ರಂದ್ರೆ ಖಂಡಿತವಾಗಿ ಗುರುಚರಿತ್ರೆ ಮಾಡಿದ ಸಂಪೂರ್ಣ ಫಲ ಏನಿರ್ತಿತ್ಲ ಅದ್ರ ಫಲ ನಿಮಗೆ ಸಿಗ್ತಿರ್ತೈತಿ. ಇದನ್ನ ಎಷ್ಟೋ ಜನರು ಮಾಡಿದಾರೋ, ಎಷ್ಟೋ ಜನರ ಸೇವೆ ಕೂಡ ಪ್ರಚಿತಿ ಕೂಡ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡೇನು. ಇನ್ನು ಮುಂದೆ ನೆಕ್ಸ್ಟ್ ಸ್ವಾಮಿ ಸೇವೆ ಅನುಭವಗಳನ್ನ ಕೂಡ ತರಬೇಕನ್ನೋ ವಿಚಾರ ಐತಿ. ನಾ ಹೇಳ್ತೇನೆ ನೋಡ್ರಿ, ಇವಾಗ ನನಗೆ ಒಂಥರ ಅಂದ್ರೆ ಇಲ್ಲ, ನನಗೆ ಈ ಸೇವೆ ಸಡನ್ನಾಗಿ ಅಂತೂ ನಾ ಯಾವುದೂ ಸೇವೆ ಮಾಡೋಲ್ಲ. ನನಗೆ ಮುಂದೆ ಏನೋ ಬರೋದೈತೆ, ನನ್ನ ಅನುಭವ ನನ್ನ ಸೇವೆದ ಮೇಲೆ ಹೇಳ್ತೆ. ಮುಂದೆ ಏನೋ ಒಂದು ಆಘಾತ, ಏನೋ ಒಂದು ಆಗೋದೈತಂದ್ರೆ ಮಹಾರಾಜರು ಖಂಡಿತವಾಗಿ ನನ್ನ ಕಡೆಯಿಂದ ಹೆಚ್ಚಿನ ಪ್ರಮಾಣದಾಗ ಸೇವೆ ಮಾಡಿಸ್ಕೋತಾರೆ. ಇದು ನನಗೆ ಭಾಳ ಸಲ ಅನುಭವ ಆಗೈತಿ. ಹಾಗಾಗಿ ಹೇಳ್ತಾನು. ಹಾಗಾಗಿ ಇವತ್ತು ಗುರುಚರಿತ್ರೆ 14ನೇ ಮತ್ತು 18ನೇ ಅಧ್ಯಾಯ ಬಗ್ಗೆ ಹೇಳ್ತಾನೆ. ಈ ಗ್ರಂಥದ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಐತಿ. ಈ ಗ್ರಂಥ 10 ರೂಪಾಯಿಗೆ ಸಿಗ್ತೈತಿ. ನಾ ಪ್ರತಿ ಸಲ ಹೇಳ್ತಾನೆ, ನಿಮ್ಗೆ ಪ್ರತಿ ಗುರುವಾರ ಇದು ಸೇವೆಯನ್ನು ಮಾಡ್ರಿ, ಖಂಡಿತ ಮಾಡ್ರಿ. ಜಾಬ್ ಆಕತ್ತಿಲ್ಲ, ಮನೆಯ ಸಮಸ್ಯೆ ಐತಿ, ಆರ್ಥಿಕ ಸಮಸ್ಯೆ ಐತಿ, ಸಾಮಾಜಿಕ ಸಮಸ್ಯೆ, ಶಾರೀರಿಕ ಭಯ, ಡಿಪ್ರೆಷನ್ ಏನೇ ಇರಲಿ, ನಮ್ಮ ಜೀವನದಾಗ ಎಷ್ಟೇ ಸಮಸ್ಯೆಗಳು ಅದಕ್ಕೆ ರಾಮಬಾಣ ಉಪಾಯ ಅಂದರೆ ಗುರುಚರಿತ್ರೆ 14ನೇ 18ನೇ ಅಧ್ಯಾಯ. ಈ ಅಧ್ಯಾಯದ ಸಂಕಲ್ಪಯುಕ್ತ ಸೇವೆ ಯಾವ ರೀತಿ ಮಾಡೋದು ನೋಡ್ರಿ. ನಮ್ಗೆ ನೆಕ್ಸ್ಟ್ ಬರೋದ ಗುರು ಪೂರ್ಣಿಮಾ, ನಮ್ಮ ಗುರುವಿಗೆ ಕೃತಜ್ಞತೆಯನ್ನು ಸಲ್ಲಿಸುವಂಥ ದಿನ ಆಗಿದೆ. ಈ ದಿನ ತನಕ ನಾನು ನಿಮ್ಗೆ ಸಂಕಲ್ಪಯುಕ್ತ ಸೇವೆ ಮಾಡಾರಿಂದ್ರೆ 11 ದಿನ ಅಂದ್ರೆ 19 ತಾರೀಕಿನಿಂದ ನೀವು ಈ ಸೇವೆನ ಆರಂಭ ಮಾಡ್ರಿ. ಇಲ್ಲ ಅಕ್ಕ ನಂಗೆ ಸಂಕಲ್ಪಯುಕ್ತ ಸೇವೆ ಮಾಡೋದಿಲ್ಲ, ಮಹಾರಾಜರ ಕೃತಜ್ಞತೆ ಸಲ್ಲಿಸ್ಕೋಸ್ಕರ ನಂಗೆ ಸೇವೆ ಮಾಡೋದಿತ್ತಂದ್ರೆ
ಕಂಟಿನ್ಯೂ ಮಾಡ್ತಾ ಹೋಗ್ರಿ ನೀವು ಸೇವೆನ. ಪ್ರತಿ ಗುರುವಾರ ಪ್ರತಿನಿತ್ಯ ನಾ ಗುರುವಾರಕ್ಕೊಮ್ಮೆ ಈ ಸೇವೆಯನ್ನು ಮಾಡ್ತೇನೆ. ಪ್ರತಿನಿತ್ಯ ನೀವು ಮಾಡ್ಕೊತ ಹೋಗ್ರಿ. ಅಂದ್ರೆ 14ನೇ ಅಧ್ಯಾಯ 18ನೇ ಅಧ್ಯಾಯ ಸಾಯಂ ದೇವನ ಆ ದುಷ್ಟ ಯಮನನಿಂದ ಯಾವ ರೀತಿ ರಾಕ್ಷಿಸ್ತಾರೋ ಮತ್ತು ಸಾಯಂ ದೇವನಿಗೆ ಗುರುಗಳ ಅವ್ರ ಮನೆಗೆ ಭಿಕ್ಷಾ ರೂಪದಾಗ ಬಂದ ಆ ಕುಂಭವನ್ನ ಯಾವ ರೀತಿ ಕೊಡ್ತಾರ ಅನ್ನೋದು ಕೂಡ ಇಲ್ಲಿ 2 ಅಧ್ಯಾಯಗಳು ಇದಾವೆ. ಒಂದ ಭಯವನ್ನ ನಾಶ ಮಾಡ್ತೈತಿ, ಇನ್ನೊಂದು ದಾರಿದ್ರ್ಯವನ್ನ ನಾಶ ಮಾಡ್ತೈತಿ, ಅಷ್ಟ ಐಶ್ವರ್ಯ ಪ್ರಾಪ್ತಿ ಮಾಡ್ತೈತಿ. ಐಶ್ವರ್ಯ ಅಂದ್ರೆ ಕೇವಲ ಹಣ ಅಲ್ಲ. ನಮ್ಮ ಹತ್ತಾಗ ಹಣ ಆಸ್ತಿ ಎಲ್ಲ ಇದ್ರು ನಮ್ಗೆ ಆರೋಗ್ಯ ಇಲ್ಲ, ಅದನ್ನ ಉಣ್ಣುವಂಥ ಒಂದು ಕೈಗಳು ಕಾಲ ಆರೋಗ್ಯ ನಮ್ಗೆ ನೆಟ್ಟಿಗಿಲ್ಲ ಅಂದ್ರೆ ಎಂಥ ಆಸ್ತಿ ಎಂಥ ಮನೆ ಏನಿದ್ರು ಎಲ್ಲ ವ್ಯರ್ಥ. ಐಶ್ವರ್ಯ ಅಂದ್ರೆ ನಮ್ಮ ಶರೀರ, ನಮ್ಮ ಮನಸ್ಸ, ನಮ್ಮ ಬುದ್ಧಿ ನಮ್ಮ ಕೈಯಾಗಿರ್ಬೇಕು. ನಾವು ಇನ್ನೊಬ್ರಿಗೆ ಹೆಲ್ಪ್ ಮಾಡುವಂಥ ಒಂದು ಭಾವನೆ ನಮ್ಮಲ್ಲಿ ಇರಬೇಕು. ಎಲ್ಲ ಇದ್ದರೆ ಅದನ್ನು ಅನುಭವಿಸುವಂಥ ಒಂದು ನಮಗೆ ಇದಿರಬೇಕು ಯೋಗ್ಯತೆ. ಹಾಗಾಗಿ ಐಶ್ವರ್ಯ ಅಂದ್ರೆ ಕೇವಲ ಹಣ ಅಲ್ಲ, ಆರೋಗ್ಯ, ಸುಖ, ಸಮೃದ್ಧಿ, ನೆಮ್ಮದಿ ಎಲ್ಲ ಇರ್ತೈತಿ. ಅದ್ರ ಮನ್ಯಾಗ ಶಾಂತಿ ಇಲ್ಲದ್ರೆ ಅದನ್ನ ತೊಗೊಂಡು ಏನು ಮಾಡೋದು, ನಮ್ಗೆ ಅದ್ರದ್ದು ಏನೂ ಉಪಯೋಗ ಇಲ್ಲಿಂದ ಆಗ್ಬಿಡ್ತೈತಿ. ಹಾಗಾಗಿ ಇವಾಗೂ ವಿಚಾರ ಮಾಡುವಾಗ ಒಳ್ಳೆಯದನ್ನು ವಿಚಾರ ಮಾಡ್ರಿ, ಒಳ್ಳೆಯದನ್ನು ಮಾಡ್ರಿ. ಗುರುಚರಿತ್ರೆ 14ನೇ ಅಧ್ಯಾಯ 18ನೇ ಅಧ್ಯಾಯ ಓದೋಕೆ ಆರಂಭ ಮಾಡ್ರಿ. ನೋಡ್ರಿ, ನಾ ಎಷ್ಟೋ ಜನಕ್ಕೆ ನೀವು ಹೇಳ್ತೀರಿ, ಅಕ್ಕ ನಂಗೆ ಜಾಬ್ ಇಲ್ಲ, ಅಕ್ಕ ಮನ್ಯಾಗ ಸಮಸ್ಯೆ ಐತಿ, ಏನೋ ಒಂದು ಕೋರ್ಟ್ ಕೇಸ್ ಕಚೇರಿ ನಡೀತದವು 21 ದಿನ. ಈಗ 11 ದಿನ ಗುರುಪೂರ್ಣಿಮೆ ತನಕ ನಿಮ್ಗೆ 11 ದಿನ ಸೇವೆ. ಮೊದಲನೇದಾಗಿ ಸಂಕಲ್ಪ ಮಾಡ್ರಿ ಮನ್ಯಾಗ. ನಾ ಏನೀಗ ನಿಮ್ಗೆ ಗುಡಿಗೆ ಹೋಗಿ ಮಾಡ್ರಿ ಅಂತ ಹೇಳಲ್ಲ, ಮನ್ಯಾಗ ಸಂಕಲ್ಪ ಮಾಡ್ರಿ. ಕೈಯಾಗ ಅಕ್ಷತೆ, ಹೂವು, ಕುಂಕುಮ ತೊಗೊಂಡ ಸ್ವಾಮಿ ಮಹಾರಾಜರು ಸರಳವಾಗಿ ಪ್ರಾರ್ಥನೆ ಮಾಡಿ. ಸ್ವಾಮಿ ಮಹಾರಾಜರ, ನನ್ನ ಹೆಸರು ಪೂಜಾ ಶಿವಾನಂದ ಶಿಂತ್ರೆ, ನನಗೆ ಗೋತ್ರ ಗೊತ್ತಿಲ್ಲ, ಕಶ್ಯಪ ಗೋತ್ರ. ನಾನು ನಿಮ್ಮ ಗುರುಪೂರ್ಣಿಮೆ ತನಕ ಗುರುಚರಿತ್ರ 14ನೇ ಮತ್ತು 18ನೇ ಅಧ್ಯಾಯದ ಒಂದು ಸಂಕಲ್ಪಯುಕ್ತ ಅಂದ್ರೆ ಪಾರಾಯಣ ಅಂತ ತಿಳ್ಕೊ. ಇದನ್ನು ನಾನು ನಿಮ್ಗೆ ಪಾರಾಯಣ ಮಾಡ್ತೇನೆ. ನಾನು ಈ ಸೇವೆದಾಗ ಯಾವುದೇ ರೀತಿ ವಿಘ್ನ ಬಾರ್ದಂಗೆ ನಾನು ಈ ಸೇವೆಗಳನ್ನ ಪೂರ್ಣ ಮಾಡ್ಕೊಂಡ, ಇದರಿಂದ ನನಗೆ ನನ್ನ ಜೀವನದಾಗಿರುವ ಕಷ್ಟಗಳನ್ನು ದೂರ ಮಾಡತ್ತೇಳಿ ಸ್ವಾಮಿ ಮಹಾರಾಜಿಗೆ ಪ್ರಾರ್ಥನೆ ಮಾಡಿ ನಿಮ್ಗೆ ಸೇವೆನ ಆರಂಭ ಮಾಡೋದು. ತಿಂಡಿ ಸೇವೆ ಯಾವಾಗ ಬೇಕಾದಾಗ ಮಾಡಿರಿ. ಆದ್ರೆ ಸಂಕಲ್ಪಯುಕ್ತ ಸೇವೆ ಮಾಡ್ಕೋತಾರೆ ಅಂದ್ರೆ ಒಂದು ಟೈಮಿಂಗ್ ಫಿಕ್ಸ್ ಮಾಡ್ಕೋರಿ. ಬೆಳಗ್ಗೆ ಮಾಡಿರಿ, ಸಾಯಂಕಾಲ ಮಾಡಿರಿ, ನಡೀತೈತಿ. ನಿಮ್ಮ ಟೈಮ ನಿಮ್ಮ ಅನುಕೂಲ ತಕ್ಕಂಗೆ ನೀವು ಸೇವೆಯನ್ನು ಮಾಡಿರಿ. ಆ ನಂತರ ಮಧ್ಯಾಹ್ನ 12ರಿಂದ 12:30 ಸೇವೆ ಮಾಡಬೇಡ್ರಿ. ಅವಾಗ ದತ್ತ ಮಹಾರಾಜರು ಭಿಕ್ಷೆಗೆ ಹೋಗುವಂಥ ಟೈಮ್ ಆಗಿರ್ತೈತಿ. ಆ ನಂತರ ಇನ್ನು ಈ ಸೇವೆ ಮಾಡುವಾಗ ಮಾಂಸಾಹಾರ ವರ್ಜ, ಪರಾನ್ನ ವರ್ಜ. ನಾ ಸೇವೆ ಮಾಡ್ಕೋದೇನೋ ಅನ್ನೋದು ಯಾರಿಗೂ ಹೇಳೋದು ಬೇಡ. ಇವಾಗ ನಿಮ್ಗೆ ಪೂರ್ಣ ಸೇವೆ ಆಗ್ತೈತಿ, ಯಾವಾಗ ನಿಮ್ಗೆ ಫಲಪ್ರಾಪ್ತಿ ಸಿಗ್ತಿಲ್ಲ ಅವಾಗ ನೀವು ಇನ್ನೊಬ್ಬರು ಸೇವೆ ಬಗ್ಗೆ ಮಾಹಿತಿ ಕೊಡ್ರಿ. ಈ ರೀತಿ ನಾ ಸೇವೆ ಮಾಡೀನಿ, ನನಗೆ ಈ ರೀತಿ ಆಗೈತೆ ಅನ್ನೋದ. ಇನ್ನು ನಾವು ಸೇವೆ ಮಾಡುವಾಗ ಏಕಾಗ್ರತೆಯಿಂದ ಓದ್ರಿ ನೀವು. ಅಂದರೆ ನನ್ನ ಮಹಾರಾಜರ ನನ್ನ ಖುದ್ದಾರು, ನನ್ನ ದತ್ತ ಮಹಾರಾಜರು ನನ್ನ ಮುಂದೆ ಖುದ್ದಾರು, ನನ್ನ ಗುರು ನನ್ನ ಮುಂದೆ ಖುದ್ದಾರು. ಅವ್ರು ನನ್ನ ಜೀವನದಾಗ ಮಾರ್ಗದರ್ಶನ ಮಾಡೋಕ್ಕೋಸ್ಕರ ಈ ಸೇವೆಯನ್ನು ನನ್ನ ಕಡೆಯಿಂದ ಮಾಡಿಸ್ಕೋಕದರು. ನಾ ಈ ಸೇವೆಯಿಂದ ಮಾಡ್ಕೋದನು. ಇದರಿಂದ ನನಗೆ ಮನಸ್ಸಿಗೆ ನೆಮ್ಮದಿ ಸಿಕ್ಕತೈತಿ, ನನ್ನ ಸಮಸ್ಯೆಗಳಿಂದ ಪರಿಹಾರ ಸಿಕ್ಕತೈತಿ ಅನ್ನೋ ಒಂದು ವಿಚಾರ ಇಟ್ಕೊಂಡು ಸೇವೆಯನ್ನು ಮಾಡಿರಿ. ಖಂಡಿತ ನಿಮ್ದು ಎಷ್ಟೇ ಸಮಸ್ಯೆ ಇರಲಿ, ಏನೇ ಇರಲಿ, ಅದಕ್ಕೆ ಪರಿಹಾರವನ್ನು ಕೊಡ್ತಾರೋ. ನಾ ಎಷ್ಟೋ ಅನುಭವಗಳನ್ನು ಕೂಡ ಶೇರ್ ಮಾಡ್ಕೊಂಡೇನೆ. ಈಗ ಗುರುಚರಿತ್ರೆ 2 ಅಧ್ಯಾಯ ಓದೋದ್ರಿಂದ ಏನಾಗ್ತೈತಿ ನಾ ಹೇಳ್ತೇನೆ. ನಾನು ಈ ಗುರುಚರಿತ್ರೆ ಅಧ್ಯಾಯ ಓದೋದ್ರಿಂದ ಏನಾಗ್ತೈತಿ ಅಂದ್ರೆ ಭಯ ನಾಶ ಆಗ್ತೈತಿ. ನಾವು ಇನ್ನೊಬ್ಬರ ಜೊತೆ ಕಾನ್ಫಿಡೆಂಟ್ಲಾಗಿ ಮಾತಾಡ್ತೇವೆ. ಏನೇ ಇರಲಿ, ನಾನು ನೇರವಾಗಿ ಮಾತಾಡ್ತೇವೆ. ಅವ್ರ ಬೈಲಿ ಮುಂದಿನ ಏನು ರೇಟ್ ಅನ್ನೋದಿಲ್ಲ. ನನ್ನ ಸತ್ತತೆಯನ್ನು ನಾ ಬಿಟ್ಟು ಕೊಡಲ್ಲ ಅನ್ನೋದಿರ್ತೈತಿ ನಮ್ಮಲ್ಲೇ. ಒಂದು ನಾವು ಕೆಲವೊಂದ್ಸಲ ತಿಳಿದನು, ಕೆಲವೊಂದ್ಸಲ ತಪ್ಪು ಮಾಡಿರ್ತೇವೆ. ಆ ತಪ್ಪದ ಕ್ಷಮೆ ಆಗ್ತಿರ್ತೈತಿ. ಕರ್ಮಗಳು ಅನ್ನೋದು ನಮ್ಗೆ ಬಿಡಲ್ಲ. ನಮ್ಮ ಕರ್ಮ ಏನು ಮಾಡ್ತೇವೆ ರಿಟರ್ನ್ ಅನ್ನೋದು ನಮ್ಗೆ ಬರ್ತಿರ್ತೈತಿ. ಹಾಗಾಗಿ ಆದಷ್ಟು ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಇನ್ನು ಗುರುಪೂರ್ಣಿಮೆ ದಿವಸ ಯಾವ ರೀತಿ ಇದರ ಉದ್ಯಾಪನದ ಏನೂ ಇಲ್ಲ. ಗುರು ಮಹಾರಾಜರು ನೀವು ಯಾವ ರೀತಿ ಇದನ್ನು ಸೇವೆ ಮಾಡ್ತಾರೆ ಅದೇ ರೀತಿ ಇದನ್ನು ಲಾಸ್ಟ್ ಗುರುಪೂರ್ಣಿಮೆ ತನಕ ಆದ ಸೇವೆನೇ ಸ್ವಾಮಿ ಮಹಾರಾಜರಿಗೆ ಸಮರ್ಪಣೆ ಮಾಡೋದೈತಿ. ಪ್ರತಿನಿತ್ಯ ಗುರುಚರಿತ್ರ 18ನೇ 14ನೇ ಅಧ್ಯಾಯ ಓದೋದೈತಿ. ಆ ಅಧ್ಯಾಯ ಓದಿದ ತಕ್ಷಣ 2-3 ದಿನದಾಗ ಕಂಟಿನ್ಯೂ ಓದ್ತಾ ಹೋಗ್ರಿ. 2-3 ದಿನದಾಗ ನಿಮ್ಗೆ ಏನು ಅನುಭೂತಿ ಬರ್ತೈತಿ, ಏನು ಬದಲಾವಣೆ ಆಯಿತು ಅನ್ನೋ ಕಮೆಂಟ್ ಹಾಕ್ರಿ. ಆನಂತರ ಅಕ್ಕ ನಮ್ಮ ಮತ್ತೆ ಬುಕ್ ಇಲ್ಲ ಅಂದ್ರೆ ನೀವು ಶ್ರವಣ ಮಾಡಿರಿ. ನಾನು ನೋಡ್ರಿ ಕೂತ ನಿಮ್ಗೆ ಸೇವೆ ಮಾಡಿರ್ತೇಳಿ ಬುಕ್ ಇಲ್ಲ ಅನ್ನೋ ಒಂದು ಉದ್ದೇಶದಿಂದ ನಾವು ಸೇವೆ ಮಾಡೋಕ್ಕೆ ಹಿಂದುಳಿಬೇಡ್ರಿ. ಶ್ರವಣ ಮಾಡಿರಿ. ಆ 2 ಅಧ್ಯಾಯಗಳನ್ನ ಯೂಟ್ಯೂಬ್ದಾಗ ಎಲ್ಲ ಕಡೆ ಹಾಕಿದಾರೋ ಆ ಅಧ್ಯಾಯಗಳನ್ನ ಕೇಳ್ರಿ, ಭಕ್ತಿಯಿಂದ ಕೇಳ್ರಿ, ಶ್ರದ್ಧೆಯಿಂದ ಕೇಳ್ರಿ. ಸ್ವಾಮಿ ಮಹಾರಾಜರು ನನ್ನ ಜೊತೆ ಇದ್ದಾರೋ ಅನ್ನೋ ವಿಶ್ವಾಸದಿಂದ ಕೇಳ್ರಿ. ಖಂಡಿತ ನಿಮ್ದು ಯಾವುದೇ ಕಠಿಣ ಸಮಸ್ಯೆ ಇರಲಿ, ಆ ಸಮಸ್ಯೆದಿಂದ ಗುರು ನಿಮ್ಗೆ ದಾರಿ ತೋರಿಸ್ತಾ, ಗುರು ನಿಮ್ಮನ್ನು ಮಾರ್ಗದರ್ಶನ ಮಾಡ್ತಾ, ಗುರುವಿನ ಸೇವೆ ಮಾಡ್ಕತ್ತಂದ್ರೆ ಜೀವನದಾಗ ಯಾವತ್ತೂ ಕೂಡ ಯಾವುದಕ್ಕೂ ಕಮ್ಮಿ ಬೀಳಲ್ಲ. ಒಂದು ವಿಶ್ವಾಸದಿಂದ ಒಂದೇ ಹೆಜ್ಜೆ ನೀವು ಇಟ್ರಂದ್ರೆ ನಿಮಗೋಸ್ಕರ ನಿಮ್ಮ ಜೀವನದಾಗ ನೀವು ಊಹಿಸೋ ನಿಯೋಜನೆ ಕೂಡ ಗುರು ನಮಗೆ ಮಾಡಿಟ್ಟಿರ್ತಾರೋ. ಹಾಗಾಗಿ ಗುರುವಿನ ಸೇವೆಯನ್ನು ಮಾಡಿರಿ, ಗುರುವಿನ ಸೇವೆಯನ್ನು ಪ್ರಸಾರ ಮಾಡಿರಿ. ಗುರು ಪೂರ್ಣಿಮೆ ತನಕ ಈ ಸೇವೆಯನ್ನು ನೀವು ಮಾಡಿರತ್ತೆ. ಇವತ್ತಿನ ಆದ ಸಣ್ಣ ಸೇವೆಯನ್ನು ಸ್ವಾಮಿ ಮಹಾರಾಜರ ಚೆನ್ನಾಗಿ ಪ್ರಾರ್ಥನೆ ಮಾಡ್ಕೋದಾನೆ. ಇವತ್ತಿನ ಒಂದು ಹೊಸ ವಿಡಿಯೋ, ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿರ, ಯಾವುದೇ ಒಂದು ಮಾತಾಡುವಾಗ ಕೆಲವು ಸಣ್ಣ ಪುಟ್ಟ ತಪ್ಪುಗಳಾಗ್ಯದ, ಕ್ಷಮೆ ಇರಲಿ. ನಿಮ್ಮೆಲ್ಲರ ಸಪೋರ್ಟ್ ಇದೇ ರೀತಿ ಇರಲಿ. ಇದೇ ರೀತಿ ಸೇವೆಯನ್ನು ಮಾಡಿರಿ, ಸೇವೆಯನ್ನು ಪ್ರಸಾರ ಮಾಡಿರಿ. ಮುಂದಿನ ವಿಡಿಯೋದಾಗ ಸಿಗ್ತೇನೆ. ಶ್ರೀ ಸ್ವಾಮಿ ಸಮರ್ಥ.